ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಲೆಟರ್ಸ್ ಆಫ್ ಆಲ್ಫಾಬೆಟ್, ವೊವೆಲ್ಸ್, ಕಾನ್ಸೋನೆಂಟ್ಸ್ ಮತ್ತು ಫೋನಿಕ್ಸ್ ಸೌಂಡ್ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಅದರ ನಂತರ ಪ್ರತಿ ಮಗು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಅಂಶಗಳಲ್ಲಿ ಪ್ರೊನೌನ್ಸ್ ಕೂಡ ಒಂದು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರೊನೌನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೊನೌನ್ಸ್ ಸರ್ವನಾಮಗಳು. ಮೊದಲಿಗೆ ಪ್ರೊನೌನ್ಸ್ ಎಂದರೇನು ತಿಳಿದುಕೊಳ್ಳೋಣ. ವಾಟ್ ಈಸ್ ಪ್ರೊನೌನ್? ಪ್ರೊನೌನ್ ಈಸ್ ಎ ವರ್ಡ್ ದ್ಯಾಟ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ನಾಮಪದದ ಬದಲಾಗಿ ಬಳಸುವ ಪದವೇ ಸರ್ವನಾಮ. ಹಾಗಾಗಿ ಈ ಸರ್ವನಾಮಗಳಲ್ಲಿ ಬಹಳ ಪ್ರಕಾರಗಳನ್ನು ನೋಡ್ತೀವಿ. ಪುರುಷಾರ್ಥಕ ಸರ್ವನಾಮಗಳು, ಪ್ರಶ್ನಾರ್ಥಕ ಸರ್ವನಾಮಗಳು, ಆತ್ಮಾರ್ಥಕ ಸರ್ವನಾಮಗಳು, ಹೀಗೆ ಹಲವು ವಿಧಗಳನ್ನು ನೋಡ್ತೀವಿ. ಆದರೆ ನಾವು ಪ್ರಾಥಮಿಕ ಮಕ್ಕಳಿಗೆ ಮೂಲಭೂತವಾಗಿ ಪುರುಷಾರ್ಥಕ ಸರ್ವನಾಮಗಳ ಬಗ್ಗೆ ಹೇಳಿಕೊಟ್ಟಿರಲೇಬೇಕು. ಬನ್ನಿ ನೋಡೋಣ. ಪ್ರೊನೌನ್ಸ್ ಸರ್ವನಾಮಗಳು. ಐ ನಾನು, ವಿ ನಾವು, ಯು ನೀನು ಅಥವಾ ನೀವು, ಹಿ ಅವನು, ಸಿ ಅವಳು, ಇಟ್ ಇದು, ದೇ ಅವರು ಅಥವಾ ಅವುಗಳು. ಇವುಗಳನ್ನು ಇನ್ನೊಮ್ಮೆ ನೋಡೋಣ. ಐ ಮೀನ್ಸ್ ನಾನು, ವಿ ಮೀನ್ಸ್ ನಾವು, ಯು ಮೀನ್ಸ್ ನೀನು ಅಥವಾ ನೀವು, ಹಿ ಮೀನ್ಸ್ ಅವನು, ಸಿ ಮೀನ್ಸ್ ಅವಳು, ಇಟ್ ಮೀನ್ಸ್ ಇದು, ದೇ ಮೀನ್ಸ್ ಅವರು ಅಥವಾ ಅವುಗಳು. ಇವುಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಸ್ತಾ ಅವರನ್ನು ಪರ್ಫೆಕ್ಟ್ ಮಾಡಬಹುದು. ಇವುಗಳನ್ನು ವಾಕ್ಯಗಳಲ್ಲಿ ಯಾವ ರೀತಿ ಬಳಕೆಯಾಗುತ್ತವೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ತಿಳಿದುಕೊಂಡಿರುವ ಹಾಗೆ ಪ್ರೊನೌನ್ ಅಂದರೆ ನಾಮಪದದ ಬದಲಾಗಿ ಬಳಸುವ ಪದವೇ ಸರ್ವನಾಮ. ಅದನ್ನು ನಾವು ಒಂದು ವಾಕ್ಯದಲ್ಲಿ ನೋಡೋಣ. ಕೆಳಗೆ ಕೊಟ್ಟಿರುವ ವಾಕ್ಯವನ್ನು ಗಮನಿಸಿ. ಕೇಶವ್ went to a forest. ಕೇಶವ್ saw a tiger. ಈ ಎರಡೂ ವಾಕ್ಯಗಳನ್ನು ಗಮನಿಸಿ. ಈ ಎರಡೂ ವಾಕ್ಯಗಳಲ್ಲಿ ನೌನ್ ಆಗಿ ಕೇಶವ್ ಎಂಬ ಪದವನ್ನು ನಾವು ನೋಡಬಹುದು. ಇಲ್ಲಿ ಎರಡನೇ ವಾಕ್ಯದಲ್ಲಿ ಕೇಶವ್ ಸಾ ಎ ಟೈಗರ್ ಎಂಬ ವಾಕ್ಯದ ಬದಲಾಗಿ ನಾವು ಈ ರೀತಿ ವಾಕ್ಯವನ್ನು ಹೇಳ್ಬೋದು. ಕೇಶವ್ ಎಂಬ ನಾಮಪದದ ಬದಲಾಗಿ ಅಲ್ಲಿ ನಾವು ಹಿ ಎಂಬ ಸರ್ವನಾಮವನ್ನು ಬಳಸಿದರೆ ಆ ವಾಕ್ಯವು ಕೂಡ ಸರಿಯಾಗುತ್ತೆ. ಅಂದರೆ ಕೇಶವ್ ವೆಂಟ್ ಟು ದ ಫಾರೆಸ್ಟ್, ಹಿ ಸಾ ಅ ಟೈಗರ್. ಇಲ್ಲಿ ನಾವು ಕೇಶವ ಎಂಬ ನಾಮಪದದ ಬದಲಾಗಿ ಹಿ ಎಂಬ ಸರ್ವನಾಮವನ್ನು ಬಳಸಿದ್ದೇವೆ. ಇನ್ನೊಂದು ವಾಕ್ಯವನ್ನು ನೋಡಿ. ರಾಧಾ ಈಸ್ ಎ ಬ್ಯೂಟಿಫುಲ್ ಗರ್ಲ್. ರಾಧಾ ರೀಡ್ಸ್ ಇಂಗ್ಲಿಷ್. ರಾಧಾ ಸುಂದರವಾದ ಹುಡುಗಿ ಇದ್ದಾಳೆ. ರಾಧಾ ಇಂಗ್ಲಿಷನ್ನು ಓದುತ್ತಾಳೆ. ಈ ವಾಕ್ಯದಲ್ಲಿ ರಾಧಾ ಎಂಬ ಎರಡು ನಾಮಪದಗಳಿವೆ. ಎರಡನೇ ವಾಕ್ಯದಲ್ಲಿರುವ ರಾಧಾ ಎಂಬ ನಾಮಪದದ ಬದಲಾಗಿ ನಾವು ಅಲ್ಲಿ ಸಿ ಅನ್ನು ಬಳಸಿದರೆ ಅದು ಸರಿಯಾಗುತ್ತೆ. ಉದಾಹರಣೆಗೆ ಕೆಳಗೆ ನೋಡಿ. ರಾಧಾ ಈಸ್ ಎ ಬ್ಯೂಟಿಫುಲ್ ಗರ್ಲ್, ಸಿ ರೀಡ್ಸ್ ಇಂಗ್ಲಿಷ್. ಈ ರೀತಿ ನಾವು ಇನ್ನಷ್ಟು ಉದಾಹರಣೆಗಳನ್ನು ಮಕ್ಕಳಿಗೆ ಹೇಳ್ತಾ ಹೋದರೆ ಇದೇ ರೀತಿಯಾಗಿ ಬೇರೆ ಬೇರೆ ಸರ್ವನಾಮಗಳನ್ನು ಬಳಸುವಂಥ ಉದಾಹರಣೆಗಳನ್ನು ಹೇಳಿದರೆ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ.
ಅಂದರೆ ಯಾವ ನಾಮಪದದ ಬದಲಾಗಿ ಅಂದರೆ ಹೆಸರಿರುವ ಪದಗಳ ಬದಲಾಗಿ ಈ ಸರ್ವನಾಮಗಳನ್ನು ಬಳಸ್ತೀವಿ ಅಂತ ಅವರಿಗೆ ಅರ್ಥ ಆಗುತ್ತೆ. ಧನ್ಯವಾದಗಳು.